ನಂದಿನಿ ಅಮ್ಮವ್ರನ್ನ ಹುಡ್ಕಕ್ಕೆ ಹೇಳಿದ್ದೆ. ಈಗ ಶ್ರಾವಣಿ ಮೇಡಮಿಂದ ಫೋನ್ ಮಾಡಿದ್ರೆ ಸರಿ ಹೋಗಲ್ಲ, ಸುಮ್ಮನೆ ಸಮಸ್ಯೆ ಆಗುತ್ತೆ. ಏನು ಮಾಡಲಿ, ಯಾರ ಫೋನಿಂದ ಫೋನ್ ಮಾಡಲಿ? ಫೋನ್ ಚಾರ್ಜ್ ಹಾಕಿದ್ದಾರೆ. ಒಂದು ಫೋನಿಂದ ಫೋನ್ ಮಾಡಿಬಿಡ್ತೀನಿ, ಆಮೇಲೆ ನಂಬರ್ ಡಿಲೀಟ್ ಮಾಡಿದ್ರೆ ಆಯಿತು. ಅಯ್ಯೋ, ಫೋನ್ ರಿಸೀವ್ ಮಾಡ್ತಿಲ್ಲವಲ್ಲಪ್ಪ. ಏನು ಮಾಡೋದು, ಮತ್ತೆ ಈ ನಂಬರಿಂದ ಫೋನ್ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ನನ್ನ ಫೋನ್ ನಾನು ಇಸ್ಕೋಬೇಕಪ್ಪ, ಇಲ್ಲಾಂದರೆ ಆಗಲ್ಲ. ನಂಬರ್ ಡಿಲೀಟ್ ಮಾಡ್ಬೋಣ. ಹಲೋ, ಯಾರು? ಈಗಷ್ಟೇ ಕಾಲ್ ಮಾಡಿದ್ರಲ್ಲ, ನೀವ್ಯಾರು? ನಾನು ಕಾಲ್ ಮಾಡಿದ್ನಾ? ಇಲ್ವಲ್ಲ, ನಾನು ಯಾರಿಗೂ ಕಾಲ್ ಮಾಡಿಲ್ಲ. ಈಗಷ್ಟೇ ಕಾಲ್ ಬಂದಿತ್ತು ಸರ್, ಒಂದ್ಸಲ ಚೆಕ್ ಮಾಡಿ. ಇಲ್ವಲ್ಲ, ನನ್ನ ಮೊಬೈಲಿಂದ ಯಾರಿಗೂ ಫೋನ್ ಹೋಗಿಲ್ಲ. ಡಯಲ್ ನಂಬರ್ಲೂ ತೋರಿಸ್ತಾ ಇಲ್ಲ. ಸರ್, ನಿಮ್ಮ ಹೆಸರೇನು ಹೇಳಿ? ನಾನು ಪದ್ಮನಾಭ ಅಂತ. ನನ್ನ ಪರಿಚಯ ಇದೆಯಾ ನಿಮಗೆ? ಓ ಸರ್, ನೀವು ಸುಬ್ರಹ್ಮಣ್ಯ ಅವ್ರ ತಂದೆ ಅಲ್ವಾ? ಹೌದು ಹೌದು. ಹಾಗಿದ್ರೆ ಅವರೇ ಕಾಲ್ ಮಾಡಿದ್ರು ಅನ್ಸುತ್ತೆ. ಒಬ್ರು ಲೇಡಿ ನೋಡ್ಕೊ ಕೇಳಿದ್ರು, ಅದ್ರ ಬಗ್ಗೆ ಮಾತಾಡೋಣ ಅಂತ ಕಾಲ್ ಮಾಡಿದ್ದೆ. ಸಾರಿ ಸರ್, ನಾನು ಅವ್ರ ನಂಬರ್ಗೆ ಕಾಲ್ ಮಾಡ್ತೀನಿ. ಸುಬ್ಬು ಯಾರನ್ನೋ ಹುಡುಗಿಸ್ತಾ ಇದ್ದಾನೆ. ಯಾರೋ ಲೇಡಿ ಅಂದರೆ ಯಾರು ಇರ್ಬೋದು? 100ಕ್ಕೆ 100 ಅವನು ನಂದಿನಿ ಅಮ್ಮವ್ರನ್ನೇ ಹುಡುಕ್ತಾ ಇದ್ದಾನೆ. ಈ ವಿಷಯ ಗೊತ್ತಿರೋದೆ, ಆದರೆ ಅವನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾನಂದರೆ ಸ್ವಲ್ಪ ಹುಷಾರಾಗೇ ಇರಬೇಕು. ಮಗನೇ, ನೀನು ಎಷ್ಟೇ ಹುಡುಕಿದ್ರೂ ನಂದಿನಿ ಅಮ್ಮವ್ರ ಬಗ್ಗೆ ಸುಳಿವು ಸಿಗಲ್ಲ ಕಣೋ. ಅವರಾಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ಅವ್ರಿಗೆ ಎಲ್ಲರ ಎದುರಿಗೂ ಬರ್ತಾರೆ. ಅಲ್ಲಿವರೆಗೂ ನಿಮ್ಮ ಪ್ರಯತ್ನ ವ್ಯರ್ಥನೇ ಆಗ್ತಿರುತ್ತೆ. ಲೋ ಮಗನೇ, ಏನಪ್ಪ? ನನ್ನ ಫೋನ್ ಏನಾದರೂ ತಗೊಂಡಿದ್ಯಾ? ಇಲ್ವಲ್ಲ, ಏಕೆ? ಯಪ್ಪ, ಫೋನ್ನ ಚಾರ್ಜಿಗೆ ಇಟ್ಟಿದ್ದೆ. ಯಾರೋ ಚಾರ್ಜ್ನ ಡಿಸ್ಕನೆಕ್ಟ್ ಮಾಡಿ ಸೋಫಾ ಮೇಲೆ ಇಟ್ಟಿದ್ರು. ಪಾಪ, ನಿನಗೆ ನಿಮ್ಮ ಫೋನ್ ಇಲ್ಲದೆ ತುಂಬ ತೊಂದರೆ ಆಗಿರಬೇಕು. ಈಗಾಗಲೇ 48 ಗಂಟೆ ಆಗೋಯ್ತಲ್ಲೋ. ಹೋಗು, ಶ್ರಾವಣಿ ಅಮ್ಮವ್ರಿಗೆ ಅವ್ರ ಫೋನ್ ಕೊಟ್ಟು ನಿನ್ನ ಫೋನ್ ಇಸ್ಕೊ ಹೋಗು. ಸರಿನಪ್ಪ, ಹಾಗೆ ಮಾಡಿ. ಮಾಡೋದೇನು ಬಂತು ಬಾಬಾ? ನಮ್ಮ ಎದುರುಗಡೆ ಫೋನ್ ಬದಲಾಯಿಸ್ಕೊಂಡಿದ್ದಿದ್ರೆ ಈಗ ನಮ್ಮ ಎದುರುಗಡೆ ಮತ್ತೆ ನಿಮ್ಮ ಫೋನ್ಗಳನ್ನ ನೀವೇ ತಗೊಳ್ಳೋರಂತೆ. ಏನ್ರಿ ಮಾಡೋದೀಗ? ಮೊಬೈಲ್ ಅದಲು ಬದಲಾಗಿದೆ. ಈಗ ಅವ್ರವ್ರ ಫೋನ್ ಅವ್ರವ್ರು ತಗೋತಾರೆ ತಾನೇ. ಅದಕ್ಕೆ ತಾನೇ ಕರೆದಿರೋದು. ನೋಡೋಣ ಏನು ಮಾಡ್ತಾರೆ ಅಂತ. ಅಪ್ಪ, ಈಗಿನ ಕಾಲದಲ್ಲಿ ಫೋನ್ನ ಒಂದಿನ ಬಿಟ್ಟಿರೋದಂದ್ರೆ ಅಗ್ನಿ ಪರೀಕ್ಷೆ ಕೊಟ್ಟ ಹಾಗೆ. ಅಂಥದ್ರಲ್ಲಿ 48 ಗಂಟೆಗಳ ಕಾಲ ಫೋನ್ನ ಅದಲು ಬದಲು ಮಾಡ್ಕೊಂಡಿದ್ದಾರೆ. ಯಾರ್ಯಾರ ಫೋನಲ್ಲಿ ಏನಿತ್ತೋ, ಯಾರ್ಯಾರು ಕಾಲ್ ಮಾಡಿದ್ರೋ ಅದನ್ನು ನೋಡಿ ಇವ್ರಿಗೆ ಏನು ಅನಿಸಿರುತ್ತೋ. ಅಬ್ಬಾ, ನಾನಂತೂ ನನ್ನ ಫೋನ್ನ ಯಾರಿಗೂ ಕೊಡಲ್ಲ. ದಿನ ನನ್ನ ಗಂಡನ ಜೊತೆ ಮಾತಾಡಿಲ್ಲ ಅಂದರೆ ನನಗಂತೂ ಪ್ರಪಂಚನೇ ಮುಳುಗೋದಾಗುತ್ತೆ. ನಿನಗೆ ನಿನ್ನ ಗಂಡನಿಗೆ ಫೋನ್ ಮಾಡೋದಕ್ಕೆ ಮೊಬೈಲ್ ಬೇಕು, ಆದರೆ ಇವರು ಒಬ್ರಿಗೊಬ್ರು ಫೋನ್ನ ಬದಲಾಯಿಸ್ಕೊಂಡಿದ್ದಾರೆ. ಈಗೇನಾಗುತ್ತೋ ಏನೋ. ಮೊಬೈಲ್ ವಾಪಸ್ ಕೊಟ್ಬಿಡ್ಲಾ? ಇಷ್ಟೊಂದು ಜನ ಹುಡುಗಿನ ಮೆಸೇಜ್ ಮಾಡಿದ್ದಾರೆ. ಇವ್ನು ಬೇಕು ಅಂತಲೇ ಬ್ಲಾಕ್ ಮಾಡಿರಬೇಕು. ಅಪ್ಪಿ ತಪ್ಪಿ ಇವರೆಲ್ಲ ಮತ್ತೆ ಮೆಸೇಜ್ ಮಾಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತಲ್ಲ, ಅದಕ್ಕೆ ಹೀಗೆ ಮಾಡಿದ್ದಾನೆ ಅನ್ಸುತ್ತೆ. ಮೇಡಮ್ ಯಾವಾಗಲೂ ಫೋನ್ ನೋಡ್ತಿರ್ತಾರೆ, ಅದರಲ್ಲೂ ಸೋಷಿಯಲ್ ಮೀಡಿಯಲ್ಲಿ ಅವಾಗವಾಗ ಆ್ಯಕ್ಟಿವ್ ಆಗಿರ್ತಾರೆ. ಸೋಷಿಯಲ್ ಮೀಡಿಯಾ ಅಕೌಂಟ್ ನಾನು ನೋಡಿರಲಿಲ್ವಲ್ಲ ಇದುವರೆಗೂ. ಓಪನ್ ಮಾಡಿ ನೋಡ್ಬೋಣ. ಅಮೇಝಿಂಗ್, ವಂಡರ್ಫುಲ್. ನಿನ್ನ ಡ್ಯಾನ್ಸ್ ನನಗಿಷ್ಟ. ನೀನು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀಯ. ನೀನೇ ಗೆಲ್ಲಬೇಕು ಅನ್ನೋದು ನನ್ನ ಆಸೆ.
ಮೇಡಮ್ ಈ ಥರ ಎಲ್ಲ ಕಮೆಂಟ್ ಮಾಡಿದಾರಲ್ಲ, ಇವನೇನಂತ ದೊಡ್ಡ ಡ್ಯಾನ್ಸರ, ಹೋಗಿ ಹೋಗಿ ಇವ್ನು ಡ್ಯಾನ್ಸ್ ಇಷ್ಟ ಅಂತ ಮಾಡಿದಾರಲ್ಲ. ಇವನೇನು ರಿಪ್ಲೈ ಮಾಡಿದಾನ, ಥ್ಯಾಂಕ್ ಯು ಡಿಯರ್ ಡಿಯರ್ ಅಂತ ಕಳಿಸಿದ್ದಾನೆ. ಹಾಗಿದ್ರೆ ಮೇಡಮ್ ಇವನು ಚಾಟ್ ಮಾಡಿರ್ತಾರ, ಸಿಗ್ತಾನೆ ಇಲ್ವಲ್ಲ, ಒಬ್ರಿಗೊಬ್ರು ಮೆಸೇಜ್ ಮಾಡ್ಕೊಂಡಿರ್ತಾರ. ಅಯ್ಯಯ್ಯೋ ಏನು ಕಾಣಿಸ್ತಿಲ್ವಲ್ಲ, ಮೇಡಮ್ ಏನಾದರೂ ಡಿಲೀಟ್ ಮಾಡಿಬಿಟ್ಟಿದಾರಾ? ಇಷ್ಟೆಲ್ಲ ಹೊಗಳಿದ್ದಾರೆ ಅಂದರೆ ಅವ್ನು ಸುಮ್ಮನೆ ಇರ್ತಾನಾ? ಇಲ್ಲ, ಖಂಡಿತ ಮೇಡಮ್ನ ಮಾತಾಡ್ಸಿರ್ತಾನೆ. ಇದನ್ನು ಹೇಗಾದರೂ ತಿಳ್ಕೊಬೇಕಲ್ಲ. ಈಗಲೇ ಫೋನ್ ಕೊಟ್ಬಿಟ್ರೆ ಇದ್ರ ಬಗ್ಗೆ ನಂಗೆ ತಿಳ್ಕೊಳ್ಳೋದಕ್ಕೂ ಆಗಲ್ಲ. ಏನು ಮಾಡಲಿ? ಇರಲಿ, ಮುಂದೊಂದು ದಿನ ಸಿಕ್ಕಾಕೊಳ್ಳೇಬೇಕಲ್ವಾ, ಆಗ ನೋಡ್ಕೋತೀನಿ. ಈಗ ಸದ್ಯಕ್ಕೆ ಮೊಬೈಲ್ ಕೊಟ್ಬರ್ತೀನಿ. ಹಾಯ್ ಸುಬ್ಬು, ಅಂತೂ ನನ್ನನ್ನು ಅನ್ಬ್ಲಾಕ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಮಾತಾಡೋದಕ್ಕೆ ನಿನಗೂ ಇಷ್ಟ ಅಂತ ನನಗೆ ಗೊತ್ತು. ರಾತ್ರಿ ಮೆಸೇಜ್ ಮಾಡ್ತೀನಿ. ಈಗ ಹೊರಗಡೆ ಹೋಗ್ತಾ ಇದ್ದೀನಿ, ರಾತ್ರಿ ಮೆಸೇಜ್ ಮಾಡ್ತಾಳಾ? ಈಗ ನಾನು ಮೊಬೈಲ್ ಕೊಟ್ಬಿಟ್ರೆ ನನಗೆ ಇವಳು ರಾತ್ರಿ ಏನು ಮೆಸೇಜ್ ಮಾಡ್ತಾಳೆ ಅಂತ ಗೊತ್ತಾಗಲ್ಲ. ಹೆಂಗೆ ತಿಳ್ಕೊಳ್ಳಿ? ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಮೊಬೈಲ್ ಕೊಟ್ಬಾರ್ದು. ನಾನು ಏನಾದರೂ ಹೇಳಿ, ಈಗ ನನ್ನ ಹತ್ರನೇ ಮೊಬೈಲ್ ಇಟ್ಕೊಂಡ್ಬಿಡ್ತೀನಿ. ಅವ್ರ ಫೋನ್ ಅಲ್ಲಿ, ಇವ್ರ ಫೋನ್ ಇಲ್ಲಿ, ಆದ್ರೂ ಇಬ್ರು ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲ. ಆದ್ರೂ ಯಾರು ಕಾಣಿಸ್ತಾನೆ ಇಲ್ವಲ್ಲಪ್ಪ. ಮೇಡಮರೇ, ಕಾರ್ತಿಕೇಯ. ಬಂದೆ ಬಂದೆ. ಬಂದ್ಯಪ್ಪ, ಬಾ ಬಾ. ನೀವು ಹೇಳ್ದಾಗೆ 48 ಗಂಟೆ ಕಳೀತು. ಶ್ರಾವಣಿ ಅಮ್ಮವ್ರ ಹತ್ರ ನಿನ್ನ ಫೋನ್ ತಗೊಂಬಿಡಪ್ಪ. ಪಾಪ ನಿನಗೆ ಫೋನ್ ತುಂಬ ಬೇಕಾಗುತ್ತೆ. ಹೌದು ಬೇಕಾಗುತ್ತೆ. ಯಾವ್ರ ಜೊತೆ ನಾವು ಮೆಸೇಜ್ ಮಾಡಬೇಕಲ್ವಾ? ಹಾಂ ಅಪ್ಪ, ಈ ಫೋನು ಇನ್ನೊಂದು ಸ್ವಲ್ಪ ನನ್ನ ಹತ್ರನೇ ಇರಲಿ. ಬೇಡ, ರಾತ್ರಿವರೆಗೂ ನನ್ನ ಹತ್ರನೇ ಇರಲಿ, ನಾನು ಇಟ್ಕೊತೀನಿ. ನಾನು ಇವನ್ ಫೋನ್ ಕೇಳಬೇಕು ಅಂದ್ಕೊಂಡ್ರೆ ಇವನೇ ನನ್ನ ಫೋನ್ ಕೇಳ್ತಿದ್ದಾನಲ್ಲ. ಅದೇನಾದರೂ ಆಗಲಿ, ಈಗ ನಾನು ಅದನ್ನೇ ಹೇಳ್ತೀನಿ. ಮೇಡಮರೇ, ತಮ್ಮ ಅಭಿಪ್ರಾಯ?